ಇಲ್ಲಿವರೆಗೂ ನಾವು ವರ್ಣನೆ ಮಾಡಿದ ವೀರಾದಿವೀರ ಅತಿಲೋಕ ವೀರ ಪಾತಾಳ ರಾಜ ಇನ್ನೇನು ಪಾತಾಳ ರಾಜನೇ. ಪಾತಾಳ ರಾಜ ಆಪರೇಷನ್ ಬಗ್ಗೆ ಶಾಸಕ ಹೇಳಿದ್ದು ಹೀಗಂತೆ ಡ್ಯಾಶ್ 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 ಎಲ್ಲ ಪಬ್ಲಿಕ್ ಮುಂದೆ ಉಗ್ರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆಹಾ ತಲೆಗಿಷ್ಟು ಆಗಲ್ಲ ಅಂತ ಗೊತ್ತಿಲ್ವಾ? ಕಾನೂನಲ್ಲಿ ಹೆಂಗೆ ಸಾಧ್ಯ ಗೊತ್ತಿಲ್ವಾ? ಅದಕ್ಕೆ ಕಾಂಗ್ರೆಸ್ನವ್ರು ಕತೆ ಕಾಯ್ತಾ ಇದ್ರ? ಅವನು ಅಬ್ದುಲ್ ಕಸಬ್ ಸಿಗಾಕೊಂಡ ಅವನಲ್ಲೇ ಹೊಡೆದಾಕ್ ಬಿಡ್ಬೇಕಾಗಿತ್ತು ರೋಡಲ್ಲಿ. ಯಾಕಪ್ಪ ಅವನನ್ನು ಸಾಕಿದ್ರಿ? ಮಣ್ಣು ತಿನ್ನಕ್ಕೆ ಸಾಕಿದ್ರ ಅವತ್ತು? ಥೂ 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 ನಿಮ್ಮನ್ನೆಲ್ಲ ಈ ಕಚಡ ದಿ ಸೋ ಕಾಲ್ಡ್ ಗ್ರೇಟ್ ಡೆಮೋಕ್ರಸಿ ಆಯ್ಕೆ ಮಾಡುತ್ತೆ. ಇದು ದೊಡ್ಡ ಗ್ರೇಟ್ ವ್ಯವಸ್ಥೆ ಅಂತೆ. ಇದು ಆಯ್ಕೆಯಾಗ ಕಂತ್ರಿಗಳು ಕಚಡಗಳು ಅಟ್ಲೀಸ್ಟ್ ತುಂಬ ಜನ ಒಳ್ಳೆಯವ್ರು ಕೆಲವ್ರನ್ನ ಬಿಟ್ಟು. ಎಸ್ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ? ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು? ಅಷ್ಟೊತ್ತಿಗೂ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗುರವಾಗಿ ನಾನು ಯಾವತ್ತೂ ಮಾತಾಡೋದು ಇಲ್ಲ. 5 ಜನ 6 ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ ಹೆಂಡತಿ ಮುಂದೆ ಗಂಡನ್ನ ಶೂಟ್ ಮಾಡಿ ಹೋಗ್ತಾರಲ್ಲ, ಇಲ್ಲ ಸೈನಿಕರು ಫ್ರೀಯಾಗಿ ಬಿಟ್ಟಿದ್ರೆ ಅವ್ರು ಎಲ್ಲ ಮಾಡಿರೋರ್ರಿ. ಅವರು ಏನು ಬೇಕೋ ಮಾಡಿರೋರು. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಫ್ರೀ ಕೂರ್ರಪ್ಪ ಸುಮ್ಮನೆ ಬುರುಡೆಗಳು. ನನಗೂ ಸಾಕಾಗೋಗಿದೆ ನಿಮ್ಮ ನಾಲಿಗೆಗೆ. ಅದೇನೇನು ಹೇಸಿಗೆಗಳಪ್ಪ. ಥೂ ಅಸಹ್ಯ ಆಗತ್ತೆ ನಿಮ್ಮದು ಮುಖ ನೋಡೋಕ್ಕೆ ಎಲ್ಲರದು. ಇವ್ರ ಪಕ್ಷ ಒಂದು ಸ್ಟ್ಯಾಂಡ್ ತಗೊಳುತ್ತೆ, ಇವ್ರುಗಳೇ ಇನ್ನೇನೋ ಮಾತಾಡ್ತಾರೆ. ಒಳಗೆ ಬಂದು ಹೋಗ್ಬಿಟ್ಟಿದ್ರಂತೆ. ಇಲ್ಲೇನು ಕತೆ ಕಾಯ್ತಾ ಇದ್ರ? ಇಲ್ಲೇ ನಿಮ್ಮ ಬೆಂಗಳೂರು ಪೊಲೀಸಲ್ಲಿ ನಿಮ್ಮ ಸಿದ್ದರಾಮಯ್ಯನವ್ರೇನು ಮಣ್ಣು ತಿಂತಾ ಇದ್ರ ಅವತ್ತಿನ ದಿನ ಬಂದಲ್ಲಿ ಕೆಫೆಗೆ ಬಾಂಬ್ ಹಾಕ್ಬಿಡೋನೆಲ್ಲ ಹೊಟ್ಟೋದ್ನಲ್ಲ. ಆಮೇಲೆ ನಮ್ಮ ರಾಜ್ಯದೊಳಗೆ ಆಗಿದ್ದಲ್ವಾ? ನಮ್ಮ ರಾಜ್ಯದಲ್ಲೇ ಆಗಿದೆ. ಅವಾಗ ಏನು ಕತೆ ಕಾಯ್ತಾ ಇದ್ರ ನೀವೆಲ್ಲ? ಆಗೇನು ತಿಂತಾ ಇದ್ರಿ? ಥೂ ಮಾತಾಡೋಕ್ಕೂ ಯೋಗ್ಯತೆ, ಮಾತಾಡೋಕ್ಕೆ ಅಸಹ್ಯ ಆಗತ್ತೆ. ಇಲ್ಲಿ ಪಾಕಿಸ್ತಾನ ಪರ್ವ ಕೂಗ್ದವ್ರಿಗೆ ಇದನ್ನ ಮಾಡಿ ಅದಿಲ್ಲ, ಅಲ್ಲಕ್ಕ ಇಲ್ಲ. ಅದು ಅವತ್ತಿನ ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಿಲ್ದ ಬರಬೇಕಾಗಿತ್ತು. ಅದು ದಾಖಲೆ ಏನಾರು ದಾಖಲೆ ಕೊಡು. ಏನು ದಾಖಲೆ ಬೇಕಾಯ್ರಯ್ಯ ನಿಮ್ಗಳೇ ಮೂರ್ಖರ ಇಡಿಯಟ್ಗಳ? ಏನು ದಾಖಲೆ ಬೇಕು? ಬಡ್ಕೊಂಡು ಸಾಯಿರಿ ಹೋಗ್ಲಿ ಹೇಳಿ. ಅದೇನೇನು ದಾಖಲೆ ಬೇಕು ಅಂತ. ಈ ಸರಿ ಅಂತೂ ದಾಖಲೆಗಳ ವಿಚಾರದಲ್ಲಿ ಇಂಡಿಯನ್ ಏರ್ಫೋರ್ಸು ಟೇಕನ್ ಎ ಟ್ರಮೆಂಡಸ್ ಎಫರ್ಟ್ ತೊಗೊಂಡಿದೆ ಡೈಲಿ ಬ್ರೀಫಿಂಗ್ ತೋರ್ಸೋಕ್ಕೆ. ಎವ್ರಿಥಿಂಗ್ ಈಸ್ ಲಾರ್ಜ್ಲಿ ರೆಕಾರ್ಡೆಡ್. ನಿಮ್ಮ ಕೋತಿಗಳಿಗೆ ಕಚಡಗಳ ಹೇಸಿಗೆ ತಿನ್ಕೊಂಡು ಕಚಡ ನೀರನ್ನು ಕುಡಿದುಬಿಟ್ಟು ಪವಿತ್ರ ಥರ ತೀರ್ಥ ಥರ ಆಡೋ ಈ ದರಿದ್ರದ ರಾಜಕಾರಣಿಗಳಿಗೆ ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಕೊಂಡು ಬರಬೇಕು ಪಾಪ. ಪ್ಲಾನ್ ಮಾಡಿ ಒಳಗೆ ಬಿಟ್ಕೊಂಡ್ರ ಅಂತ ಕೇಳ್ತಾರೆ. ಯಾರು ಬಿಟ್ಕೊಳ್ತಾರೆ ಸರ್ ಉಗ್ರನ್ನ ಒಳಗಡೆ? ನಿಮ್ಮ ಮಾವ ಬಿಟ್ಟಿದ್ದ ಒಳಕ್ಕೆ. ಕಳಿಸು ನಿಮ್ಮ ಮಕ್ಕಳನ್ನ, ನಿಮ್ಮ ಫ್ಯಾಮಿಲಿನೆಲ್ಲ ಅಲ್ಲಿಗೆ ಫ್ರಂಟ್ ಲೈನ್. ಆಮೇಲೆ ನೋಡೋಣ. ಸಾಧ್ಯ ಇಲ್ಲ. ಏನು ಬೇಕು? ಟೆರರಿಸ್ಟ್ಗಳ ಬಾಡಿಯಲ್ಲಿ ಅಂತ ಒಬ್ಬ ಕೇಳ್ತಾನೆ. ಅವನು ಯಾವನ ಇಡಿಯಟ್ ಅವನು. ಅಲ್ಲಿ ಒಳಗೆ ಹೋಗ್ಬಿಟ್ಟು ಬಾಡಿ ತರಬೇಕಾಗಿತ್ತಾ ಮುರುಡಿಕೆಯಿಂದ? ಅವರೇ ಉಗ್ರರು ಅಂತ ಏನು ಕನ್ಫರ್ಮೇಷನ್ ಇವರು ಕೇಳಿದ್ದಾರೆ ಸರ್? ನೀವು ಹುಟ್ಟಿದ್ದು ಗ್ಯಾರಂಟಿ ಅಂತ ಏನು ಕನ್ಫರ್ಮೇಷನು ಅಂತ ಯಾರೊಬ್ರು ಕೇಳ್ಬಿಟ್ರೆ ಆಮೇಲೆ ಹೇಗನ್ಸುತ್ತೆ? ಎಸ್. ಇದಿಷ್ಟು ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಅವರ ಕಥೆ ಆಯಿತು. ಇನ್ನು ಮಧ್ಯಪ್ರದೇಶದ ಬಿಜೆಪಿ ನಾಯಕರಿಗೆ ಅದು ಏನಾಗಿದೆಯೋ ಏನೋ ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಿದ್ದಾರೆ. ಇಡೀ ದೇಶ, ಸೇನೆ, ಸೈನಿಕರು ಮೋದಿ ಕಾಲಿಗೆ ನಮಸ್ಕರಿಸ್ತಾರೆ ಅಂತ ಮಧ್ಯಪ್ರದೇಶದ ಡಿಸಿಎಂ ಜಗದೀಶ್ ದೇವ್ಡಾ ಹೇಳಿಕೆ ಕೊಟ್ಟರು. ದೇವ್ಡಾ ಹೇಳಿಕೆನ ಕಾಂಗ್ರೆಸ್ ಉಗ್ರವಾಗಿ ಖಂಡಿಸಿತು. ಇದು ಸೇನೆ ದೇಶಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ದಲಿತರಾದಂತಹ ದೇವ್ಡಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿನ್ನ ಹತ್ರ ಕೈಯಲ್ಲಿದೆ ಅಂತ ಮುಂದಿದ್ದಕ್ಕೆಲ್ಲ ಹೊಡಿಬೇಡ. ಇಲ್ಲಿ ಬಂದು ದಲಿತ ಆಗ್ಬಿಟ್ರೆ ಏನೀಗ? ಬಾಯಿ ಬಂದಂಗೆ ಮಾತಾಡ್ಬೋದಾ? ಏನು ತಲೆಕೆಟ್ಟಿದ್ಯಾ? ನಿಮ್ಮ ಮೋದಿ ಕಾಲಿಗೆ ಬಂದು ಬೀಳಕ್ಕೆ ನನಗೆ? ನಾನು ಯಾಕೆ ಬೀಳ್ಬೇಕು ನಿಮ್ಮ ಕಾಲಿಗೆ? ನೀವು ಹೋಗಿ ಬಿದ್ಕೋಬೇಕಾರೆ ಅಧಿಕಾರ ಬೇಕು ಅಂತಿದ್ರೆ ಚಿಕ್ಕಗೆಟ್ಟಿರೋಗಳು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಿ, ಏನು ಬೇಕಾದ್ರೂ ನೆಕ್ಬಿಟ್ಟು ಬಂದು ಬಿಡ್ತೀರಿ. ಹೋಗಿ ಬಿದ್ಕೋಗು ನಿನ್ನ ಕಾಲಿಗೆ. ನಾವು ಯಾಕೆ ಬೀಳ್ತೀವಿ ಕಾಲಿಗೆ? ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬೀಳ್ತೀವಿ. ಎದುರುಗಡೆ ಬಂದರೆ ಗೌರವದಿಂದ ನಮಸ್ಕಾರ ಅಂತೀವಪ್ಪ. ಕಾಲಿಗೆ ಯಾಕೆ ಬೀಳ್ತೀವಿ? ಯೋಗ್ಯತೆ ಇಲ್ದಾರ ಅವನು. ನೀವು ಪಟ್ಟು ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬೀಳೋದು ಕಲ್ತ್ಕೋ. ಮೋದಿ ಕಾಲಿಗೆ ಬೀಳ್ತಾರಂತ ಯಾಕೆ ಬೀಳ್ತೀವಿ? ಏನು ಧರ್ಮ ಮಾಡ್ತಾ ಇರೋದು? ಸೇನೆ ಬೀಳುತ್ತೆ. ಸೇನೆ ನಿಮ್ಮ ತಾತ ಬೀಳ್ತಾನೆ ಸೇನೆಗೆ. ಇದು ಬಿಜೆಪಿಯವ್ರಿಗೆ ಮಜಾ ಇದೆ, ಬೇರೆಯವ್ರದಕ್ಕೆ ಮಾತ್ರ ಉಸಿರು. ಅವನು ಯಾವನ ಮೊನ್ನೆ ಸೋಫಿಯಾ ಕುರೇಶ್ ಇದಕ್ಕೆ ಕಪಾಳ ಅವನು ಕಂಡು ಕಡೆ ಕಲ್ಲು ಹೊಡೆದು ಅವನಿಗೆ ಕಲ್ಲು ಉದುರಿಸ್ಬೇಕಾಗಿತ್ತು ತಾನೇ ಅವನಿಗೆ ಬಿಟ್ಟಿದ್ದೀರಲ್ಲ ಇನ್ನೂ ಜನ ನೀವು. ಅವನು
ನನ್ನ ಪ್ರಕಾರ ಅವ್ನಿಗೆ ಹಲ್ಲು ತುರಿಸ್ಬೇಕಾಗಿತ್ತು ಅವನಿಗೆ, ಆ ಮಂತ್ರಿಗೆ ಕೊಟ್ಟಿರೋ ಹೇಳಿಕೆಗೆ. ಅವನನ್ನು ಇನ್ನೂ ಮಂತ್ರಿಯಾಗಿ ಇಟ್ಕೊಂಡಿರೋ BJP-ಅವ್ರಿಗೆ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾರು ಇದೆಯಾ? ಊರಿಗೆಲ್ಲ ಬಂದು ಪಾಠ ಮಾಡ್ತೀರಲ್ಲ, ಏನು ರಾಷ್ಟ್ರಭಕ್ತಿ ತಿರಂಗ ಯಾತ್ರೆ ಅಂದ್ಕೊಂಡು ಬುರ್ಡೆ ಬಿಟ್ಕೊಂಡು ಬರ್ತೀರಿ ಅಯೋಗ್ಯರು ನೀವು ಅಂತ ಕಚಡಾಗಳೇ. ಆ ಮಂತ್ರಿ ನೀನು ಇಟ್ಕೊಂಡಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಇನ್ನೂ ಆ ಹೆಣ್ಣು ಮಗಳು ಬ್ರೀಫಿಂಗ್ ಮಾಡ್ತೀನಿ ಅಂತ ತಾನು ಬಂದಿದ್ಲ, ಬಾವುಟ ಆರಿಸ್ಕೊಂಡು ಅವಳು ಬಂದಿದ್ಲ. ಅವಳು ಪಾಪ ಹೆಣ್ಮಗಳು ಯಾವನೋ ಯೋಗ್ಯತೆ ಯಾವನೋ ಒಬ್ಬ ಕರ್ಕೊಂಬಂದ, ಮೆಸೇಜ್ ಕಳಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರಿಬ್ಬರನ್ನೂ ಕೂರಿಸ್ದ. ಅವಳು ಶಿಸ್ತಿನ ಸಿಪಾಯಿ ಈ ಥರ ಪಾಪ ಮೊದಲೇ ಸಿಪಾಯಿ ಬಂದು ಕೂತ್ಕೊಂಡ ಮೇಡಮ್ ಪಾಪ ತನ್ನ ಕೆಲಸ ತಾನು ಮಾಡಿದ್ದಾಳೆ, ಫಸ್ಟ್ ಕ್ಲಾಸಾಗೆ ಮಾಡಿದ್ದಾಳೆ. ನಿಮ್ಮ ಥರ ಭ್ರಷ್ಟ ಥರ ಜನರು ದುಡ್ಡು ತಿಂದುಬಿಟ್ಟು ಬಂದಿರೋ ಥರ ಅಲ್ಲ ಅವರು, ಕಷ್ಟಪಟ್ಟು ಬೆವರು ಸುರಿಸಿರೋ ಹೆಣ್ಮಗು ಅದು. ನಿಮ್ಮ ಥರ ಅಲ್ಲ, ಅಯೋಗ್ಯನ ತೊಗೊಂಬಂದು ಸಹೋದರಿ ಅಂತೆ ಇನ್ನೂ ಇಟ್ಕೊಂಡಿದ್ದಾರೆ. ಆಕೆ ಏನು ಮಾಡಿದ್ಲು ಪಾಪ, ಆಕೆ ಆರ್ಮಿ ಆರ್ಡರ್ ಶಿ ವೆಂಟ್, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ತನ್ನ ಕೆಲಸ ತಾನು ಮಾಡಿದ್ದಾಳೆ. ಆರ್ಮಿನಲ್ಲಿ ಡಿಫಮೇಷನ್ ಹಾಕಬಾರ್ದು ಅಂತ ಎಲ್ಲೋ ಇಲ್ಲ ಮೇಡಮ್. ಸ್ಟ್ರೈಟ್ ಅವೇ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದಿಸ್ ಇಡಿಯಟ್ ಅಂಡ್ ಫೂಲ್ ಅಂಡ್ ಕಚಡಾಗೆ. ಸುಪ್ರೀಂ ಕೋರ್ಟ್ ಉಗ್ದಿದೆ ಸರ್ ಅವ್ರಿಗೆ. ಏನು ಉಗಿಯೋದು? ಬುರುಡೆ ಕೆತ್ತಬೇಕಾಗಿತ್ತು ಅವನಿಗೆ. BJP-ಯವರು ಮಣ್ಣು ತಿಂತಾ ಇದ್ದೀರಿ, ನೀವೇನು ತಿಂತೀರಿ? ತೆಗೆದಾಕ್ಬೇಕಾಗಿತ್ತು ಅವನನ್ನ. ಇದೇ ಬೇರೆಯವ್ರು ಮಾಡಿದ್ರೆ ಏನು ಮಾಡಿ, ಇದೇ ಬೇರೆ ಯಾರು ಮಾಡಿದ್ದಿದ್ರೆ ಆಹಾ ಬಂದು ಕೊತ್ತನೂರು ಮಂಜುಂಗೆ ಹೇಳ್ತಾರೆ, ಗ್ರೇಟ್ ಪ್ರಹ್ಲಾದ್ ಜೋಶಿ ಎಲ್ಲ. ಎಸ್, ಇನ್ನು ಪಾಕಿಸ್ತಾನದ ನೀಚ ಕೃತ್ಯಗಳು ಒಂದೊಂದೇ ಬಯಲಾಗ್ತಾ ಇದೆ. ಪಾಕಿಸ್ತಾನದ ಗಡಿ ಭಾಗಕ್ಕೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟಿದ್ದ BSF ಯೋಧ PK ಶಾ ಅವರನ್ನ ಇನ್ನಿಲ್ಲದಂತೆ 20 ದಿನಗಳ ಕಾಲ ಟಾರ್ಚರ್ ಕೊಟ್ಟಿದ್ದಾರೆ. ನಿದ್ರೆ, ಶೌಚಾಲಯಕ್ಕೆ ಹೋಗೋ ಕೂಡ ಬಿಟ್ಟಿರಲಿಲ್ವಂತೆ. ಈ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಎಲ್ಲ ಮಾಹಿತಿಗಳನ್ನ ಸೇನಾ ಮುನೇರ ಮುಚ್ಚಿಟ್ಟಿದ್ದ ಅನ್ನೋ ವಿಷಯವನ್ನ ಈಗ ಪಾಕ್ನ ನಿವೃತ್ತ ಮಾರ್ಷಲ್ ಮಸೂದ್ ಅಖ್ತರ್ ಆರೋಪ ಮಾಡಿದ್ದಾನೆ. ಧ್ವಂಸಗೊಂಡ ಮುರ್ದಿಕೆ ಉಗ್ರ ಕಚೇರಿಯಲ್ಲಿ ಪಾಕ್ ಸರ್ಕಾರದ ಆಡಳಿತ ಕಚೇರಿಯ ಬ್ಲಾಕ್ ಬೋರ್ಡ್ ಒಂದು ಪತ್ತೆಯಾಗಿದೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಪಾಕ್ನ ರಾವಲ್ಪಿಂಡಿ ಏರ್ಬೇಸ್ ಧ್ವಂಸಗೊಳಿಸಲಾಗಿತ್ತು. ಈ ಏರ್ಬೇಸ್ ಪಕ್ಕದಲ್ಲೇ ಪಾಕ್ ಸೇನಾ ಹೆಡ್ ಕ್ವಾರ್ಟರ್ಸ್ ಇತ್ತು. ಈಗ ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡಲು ಮುಂದಾಗಿದ್ದಾರಂತೆ. ಜೊತೆಗೆ ಸೇನಾ ಮುಖ್ಯಸ್ಥರ ಮನೆಯನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ. ಪ್ರಪಂಚಕ್ಕೆ ಗೊತ್ತು ಸುಳ್ಳು ಉಗ್ರರನ್ನ ಪೋಷಿಸುವ ದೇಶ. ಬೋರ್ಡ್ ಏನ್ರಿ ಬಹಳ ದೊಡ್ಡದು, ದೇಶಕ್ಕೆ ಬೋರ್ಡ್ ಹಾಕೊಂಡಿದ್ದಾರೆ. ಉಗ್ರನ್ ಸಪೋರ್ಟ್ ಮಾಡೋ ದೇಶ ಇದು ಅಂತ. ಇನ್ನು ಅದೊಂದು ಬಿಲ್ಡಿಂಗಲ್ಲಿ ಬೋರ್ಡ್ ಹಾಕೊಂಡ್ರೆ ಯಾಕ್ರಪ್ಪ ನೀವು ಆಮೇಲೆ ಚಿಲ್ಲರೆಗಳ ಥರ ಆಡ್ತೀರಿ ಇಂಡಿಯಾನಲ್ಲಿ. IMF ಇಂದ ಬಂದಿದ್ದ ದುಡ್ಡನ್ನೆಲ್ಲ ಅವ್ರಗಳಿಗೆ ಸುರಿತೀನಿ ಅಂತಾರೆ. ಸುರಿತಾರೋ ಸುರಿಯಲ್ವೋ ನಮ್ಗೆ ಯಾಕ್ರಿ ಬೇಕು? ನಾವು ಮಾಡ್ಕೊಳ್ಳೋ ತಯಾರಿ ಮಾಡ್ಕೊಳ್ರಯ್ಯ ಅಂದರೆ ಊರಲ್ಲಿಲ್ಲದೆ ಇರೋ ಬುರುಡೆ ಬಿಟ್ಕೊಂಡು ತಿರುಗಾಡೋದು. ಭಾರತದ ಪ್ರಾಬ್ಲಮ್ ಇದು. ಅವತ್ತೇ ಹೇಳಿದೆ, ಸಿಕ್ಕಾಬಟ್ಟೆ ಮಾತಾಡ್ತೀರಿ, ಬರೀ ಮಾತು 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 ಮಾತು. ನಿಮಗೆ ಯಾಕೆ ಬೇಕು? ರೆಡಿ ಆಗಪ್ಪ ಅಣ್ಣಯ್ಯ, ಹೋಗು ಕಟ್ಕೊಡೋರ್ಗೆ ಗೊತ್ತಿದೆ ಎಲ್ಲಿ ಬಂದು ಹೊಡಿಬೇಕು, ಹೊಡಿತೀವಿ. ಅದನ್ನು ಬಿಟ್ಟುಬಿಟ್ಟು ಬರೀ ಇದು ನಿವೃತ್ತ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, 4 ಬ್ರಹ್ಮೋಸ್ ಬಂತು ಅವತ್ತು ಆ ಏರ್ಬೇಸ್ಗೆ. ಅಲ್ಲಿ AWACS ಇದೆ, AWACS ಚೈನಾ ಮೇಡು, ಅದನ್ನು ಪಾಕಿಸ್ತಾನ ಖರೀದಿ ಮಾಡಿತ್ತು. ಅದು ಇದೆ ಅಲ್ಲಿ ಒಳಗಡೆ, ಡೈರೆಕ್ಟ್ ಹಿಟ್ ಆಗಿದೆ 4 ಅಲ್ಲಿ. ಉಳ್ಕೊಳ್ಳೋಕೆ ಚಾನ್ಸೇ ಇಲ್ಲ ಆ ಎಕ್ವಿಪ್ಮೆಂಟ್ಗಳು, ಆ ಉಪಕರಣಗಳೆಲ್ಲ ಅವುವೆ. ಅವ್ನು ಮುನೀರ್ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾನೆ, ಏನೂ ಆಗಿಲ್ಲ ಅಂತ. ಈ ಜೋಕರ್ ಇದಾನಲ್ಲ ಪ್ರೈಮ್ ಮಿನಿಸ್ಟರ್ ಜೋಕರ್, ಶಹಬಾಜ್ ಶರೀಫ್ ಜೋಕರ್, ಈ ಜೋಕರ್ನಂತೂ ಅವನೊಬ್ಬ ಮಂತ್ರಿ. ಅಯ್ಯೋ ಅಯೋಗ್ಯ. ನಮ್ಮಲ್ಲಿ ಅಯೋಗ್ಯರು ದರಿದ್ರಗಳು ಅಂದರೆ ಇನ್ನು ಆ ದೇಶದ ಜನ ಇವಕ್ಕಿನ್ ಏನೇನು ಪದ ಬಳಸ್ಬೋದೋ ಉರ್ದೂನಲ್ಲಿ ನನಗೆ ಗೊತ್ತಿಲ್ಲ. ಉರ್ದು ಪದಗಳನ್ನ ಯಾರು 4 ಜನ ಹೆಂಗಾರು ಮಾಡಿ ತಲುಪಿಸ್ರಪ್ಪ, ನಾಳೆ ಅದನ್ನಾರು ಹೇಳೋಣ ರೀಚ್ ಆಗಲಿ. ಅಯ್ಯೋ, ನಮ್ಮ ದೇಶದ ಲೆಫ್ಟಿನೆಂಟ್ ಕರ್ನಲ್ ಮಂಜು ಲೆವೆಲಲ್ಲೇ ನಾವು ಇಷ್ಟು ಕೋಪ ಮಾಡ್ಕೋತೀವಿ. ಅವನ ಕಚಡ ಮಧ್ಯಪ್ರದೇಶದ ಮಂತ್ರಿ ವಿಚಾರದಲ್ಲೇ ಇಷ್ಟು ಮಾತಾಡ್ಕೋತೀವಿ. ಇನ್ನು ಇವ್ರುಗಳ ಬಗ್ಗೆ ಲೆಕ್ಕ ಯಾವುದೋ ಪೇಪರ್ನ ಯಾವನೋ ಆಲ್ಟರ್ ಮಾಡಿ ಪಾಕಿಸ್ತಾನ್ ಇಸ್ ಕಿಂಗ್ ಇನ್ ಏರ್ ಫೋರ್ಸ್ ಇಸ್ ಕಿಂಗ್ ಇನ್ ಸ್ಕೈಸ್ ಅಂತ ಹಾಕ್ಬಿಟ್ಟವನೆ. ಫುಲ್ ಬೋಗಸ್ಸು. ಅದನ್ನು ತಗೊಂಡೋಗಿ ಸಂಸತ್ತಲ್ಲ ಅವ್ನು ಹೇಳಿ ಮುಟ್ಟಿಸ್ಕೊತಾನಪ್ಪ. ಗೊತ್ತಾಗ್ಲಿಲ್ಲ ಏನ್ರಿ ಚೀಫ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ. ಇನ್ನೊಬ್ಬ ಜೆಟ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ ಇಂಡಿಯಾದು ಅಂತಾನೆ. ಅವನೊಬ್ಬ ಕೇಳ್ತಾನೆ, ಹೌದಾ ಯಾವ್ದಾದ್ರು ಸಿಕ್ತಾ ಬಿದೋಗಿರೋದು ಅಂತ. ಇಲ್ಲಪ್ಪ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಇದೆಯಲ್ಲ ಅಂತಾನೆ. ಅಯ್ಯೋ ಹಣೆ ಬರ.
ರಾಜಕಾರಣಿಗಳಿಗೆ ಮಾತ್ರ ಹೇಳ್ತೀನಿ, ಈ ನಾಯಿಗಳಿಗೆ ಬಾಲ ಒಂದೇ ಡೊಂಕಿರುತ್ತಲ್ಲ ಎಲ್ಲ ಕಡೆ, ಹಾಗೆ ಅಂತ ಅನಿಸ್ಬಿಡುತ್ತೆ ನನಗೆ ಒಂದ್ಸರಿ. ನೀವೆಲ್ಲರೂ ಒಂದೇನಾ ಅಂತ ಎಲ್ಲ ಕಡೆ, ಎಕ್ಸೆಪ್ಟ್ ಆ ದೇಶಗಳಲ್ಲಿ ಇರಬಹುದಾದ ಒಳ್ಳೆಯವ್ರನ್ನ ಬಿಟ್ಟು, ಸ್ಟ್ಯಾಂಡರ್ಡ್ಸ್ ಬೇರೆ. ಸ್ಟ್ಯಾಂಡರ್ಡ್ಗಳನ್ನ, ಕ್ಲಾಸ್ ಪೀಪಲನ್ನು ಬಿಟ್ಟು ನಾನು ಹೇಳ್ತಾರೆ. ಕ್ಲಾಸ್ ಅಂದರೆ ಗುಡ್ ತಲೆ ಓಡಿಸೋರನ್ನ ಬಿಟ್ಟು ಎಲ್ಲ ಒಂದಿನ ಅಂತ. ಇನ್ನೊಬ್ಬ ಬಿಡ್ತಾನೆ ರೈಲನ್ನು, ವಿಮೆನ್ ಪೈಲಟ್ ಒಬ್ಬರನ್ನ ಇಂಡಿಯನ್ ಏರ್ಫೋರ್ಸಿಂದ ವಶಪಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ. ಅಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಅದು ಬೋಗಸು, ಸುಮ್ಮನಿರಪ್ಪ ಹಂಗೆಲ್ಲ ಹೇಳ್ಬೇಡ ಅಂತ. ಅದು ಹಳೆದನ್ನು ತೆಗೆದು ತೋರಿಸೋದು ಫೋಟೋ. ಏನೂ ವ್ಯತ್ಯಾಸ ಇಲ್ಲ, ಈ ಕಡೆ ಉಕ್ಕು ಆ ಕಡೆ ಉಕ್ಕು. ಎರಡೂ ಸೇಮ್ ದರಿದ್ರಗಳೇ. ಎಸ್.